ಮನುಷ್ಯನಿಗೆ ಫಿಸಿಕಲಿ ಅಥವಾ ಮೆಂಟಲಿ ಎಷ್ಟೇ ಸ್ಟ್ರೈನು ಡಿಪ್ರೆಷನ್ನು ಇಂಜುರೀಸ್ಗಳಾಗಿದ್ರೆ ಒಬ್ರು ಟ್ರೀಟ್ ಮಾಡೋದು ಡಾಕ್ಟರು ಮತ್ತೆ ನಮ್ಮ ವಿಲ್ ಪವರ್ ಸ್ಟ್ಯಾಮಿನಾ ಇದ್ರ ಜೊತೆಗೆ ನಮಗೆ ಸಾಥ್ ಕೊಡುವಂತ ಪೇರೆಂಟ್ಸು. ಇದ್ರ ಜೊತೆಗೆ ನಮ್ಮನ್ನ ಕ್ಯೂರ್ ಮಾಡೋದಕ್ಕೆ ಮುಖ್ಯವಾದ ಇನ್ನೊಂದು ಕಾರಣ ನಮ್ಮನೇಲಿರುವ ಈ ಮುದ್ದು ಮಕ್ಕಳುಗಳು. ಬರೀ ಬೆಕ್ಕು ಅನ್ನೋದಲ್ಲ, ಯಾವ್ದೇ ಪೆಟ್ಸ್ ನ ಸಾಕಿ ಮನೆಯಲ್ಲಿ ಸಿಕ್ಕಾಪಟ್ಟೆ ಪಾಸಿಟಿವ್ ಎನರ್ಜಿ ಅಂತೂ ಖಂಡಿತ ಇರುತ್ತೆ. ನಿಮಗೆ ಎಷ್ಟೇ ನೋವಾಗಿದ್ರು ನಿಮ್ಮ ಜೊತೆಗೆ ಬಂದು ಕಾಲ ಕಳೆಯುತ್ತೆ, ನಿಮ್ಮ ನೋವನ್ನೆಲ್ಲ ಅದು ಅಬ್ಸರ್ವ್ ಮಾಡುತ್ತೆ. ಜೊತೆಗೆ ನಿಮಗೆ ಮನ್ಸು ಬಿಚ್ಚಿ ನಿಮ್ಮ ನೋವನ್ನ ಆ ಮಕ್ಕಳೊಟ್ಟಿಗೆ ಹೇಳ್ಕೊಂಡ್ರೆ ಅವರು ಎಷ್ಟೋ ಸಮಾಧಾನ ಮಾಡ್ತಾರೆ ನಿಮ್ಗೆ. ಒಂದರ್ಥದಲ್ಲಿ ನಾನು ಇಷ್ಟು ಬೇಗ ಗುಣ ಆಗೋದಕ್ಕೆ ಕಾರಣನೇ ಈ ಮುದ್ದು ಮಕ್ಕಳು. ಯಾಕಂದ್ರೆ ಇವ್ರ ಜೊತೆ ಕಳೆಯುವಷ್ಟು ಕಾಲ ನಾನು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತೀನಿ ಅಂಡ್ ನಾನು ತುಂಬಾ ಖುಷಿಯಾಗಿರ್ತೀನಿ. ಮನುಷ್ಯರಿಗೆ ಖಂಡಿತವಾಗ್ಲೂ ಒಂದು ಪೆಟ್ಟಿನ ಕಂಪ್ಯಾನಿಯನ್ ಲೈಫ್ ಅಲ್ಲಿ ಬೇಕಾಗತ್ತೆ. ಅದನ್ನ ಸಾಕಿರೋರ್ಗ್ ಮಾತ್ರ ಅನುಭವ ಗೊತ್ತಿರುತ್ತೆ. ಲೈಫ್ ಅಲ್ಲಿ ಒಮ್ಮೆ ನಿಮಗೆ ಏನ್ ಇಷ್ಟ ಆಗುತ್ತೋ ಆ ಪೆಟ್ನ ಸಾಕುವಂತ ಪ್ರಯತ್ನ ಮಾಡಿ, ಡಿಫರೆನ್ಸ್ ನೀವೇ ನೋಡ್ತೀರಾ. ಪ್ರತಿದಿನ ಬೆಳಗ್ಗೆ ನಾನು ನನ್ನ ಮಕ್ಕಳು ಮುಖಾನೇ ನೋಡ್ಬೇಕು, ಯಾಕಂದ್ರೆ ಅವರು ಕಣ್ಣಿಗೆ ಕಾಣುವ ದೇವರುಗಳು. ಮಾತಾಡಕ್ ಬರಲ್ಲ, ಆದ್ರೆ ಆ ಮೂಕ ಪ್ರಾಣಿಗಳ ಬ್ಲೆಸ್ಸಿಂಗ್ಸ್ ಅಂತೂ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಬೆಕ್ಕು ಅಪಶಕುನ ಅಲ್ಲ, ಆ ಮಕ್ಕಳು ಶುಭ ಶಕುನ. ಇಂಡಿಯನ್ ಮೈಥಾಲಜಿ ಪ್ರಕಾರ ಒಂದೊಂದು ಪ್ರಾಣಿನ ಒಂದೊಂದು ದೇವ್ರಿಗೆ ಹೋಲಿಸ್ತಾರಲ್ವಾ, ಅದನ್ನ ಮರಿಬೇಡಿ. ಇವರು ಮಾತು ಬರ್ದೇ ಇದ್ರು ನಮ್ಮೆಲ್ಲರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳುವ ಮುದ್ದು ಪುಟ್ಟು ಮಕ್ಕಳು. ನಮ್ಮ ಮನೇಲಂತೂ ಮಕ್ಕಳನ್ನ ಬಿಟ್ಟು ಇರೋದಕ್ಕೆ ತುಂಬಾನೇ ಕಷ್ಟ ಆಗತ್ತೆ. ಯಾಕಂದ್ರೆ ನಾವೆಲ್ಲರೂ ತುಂಬಾ ಹಚ್ಕೊಂಡ್ಬಿಟ್ಟಿದೀವಿ. ನಮ್ಮ ಜೀವನ ಅವರೊಟ್ಟಿಗೆ ಕಾಲನ ಕಳೀತಾ ಇದೀವಿ. ಇದರಿಂದ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸು ಇದೆ, ಹಾಗೇನೆ ತುಂಬಾನೇ ಹೀಲಿಂಗ್ ಪವರ್ ಕೂಡ ಮಕ್ಕಳಿಗಿದೆ. ಒಂದು ಮುದ್ದು ಮೂಕ ಪ್ರಾಣಿ ನಿಮ್ಮ ಜೀವನನೇ ಬದಲಾಯಿಸುತ್ತೆ. ಇವರು ನಮ್ ಪಾರ್ಟ್ ಆಫ್ ದ ಫ್ಯಾಮಿಲಿ. ನನ್ ಮುದ್ದು ಮಕ್ಕಳು ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ತುಂಬಾನೇ ಖುಷಿ ಆಗುತ್ತೆ.